ಎಲ್ರಿಗೂ ನಮಸ್ಕಾರ. ಇಲ್ಲಿ ಪಿಂಚಣಿ ಹಣ ಜಮೆ ಆಯಿತು ಸ್ನೇಹಿತರೆ. ಒಟ್ಟು 5,000 ಜಮೆ ಆಯಿತು ಸ್ನೇಹಿತರೆ. ಒಟ್ಟು ಈಗ ಹಾಗಾದರೆ ಯಾರಿಗೆಲ್ಲ ಹಣ ಜಮೆ ಆಗುತ್ತೆ, ಏನು ಕತೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇವತ್ತೊಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಪಿಂಚಣಿ ಹಣ ಜಮೆ ಆಯಿತು ಸ್ನೇಹಿತರೆ. ಭರ್ಜರಿ ಗುಡ್ ನ್ಯೂಸ್ನೊಂದಿಗೆ ಗುಡ್ ನ್ಯೂಸ್. ಯಾರಿಗೆಲ್ಲ ಹಣ ಜಮೆ ಆಯಿತು, ಏನು ಕತೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮೂಲಕ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ, ಲೈಕ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಸದ್ಯದ ಮಟ್ಟಿಗೆ ಬರ್ತಾ ಇರುವಂಥ ಹೊಸ ಮಾಹಿತಿ ಏನಪ್ಪ ಅಂತಂದರೆ, ಯಾರಿಗೆಲ್ಲ ಹಣ ಜಮೆ ಆಗುತ್ತೆ, ಈಗ ಪಿಂಚಣಿ ಹಣ ಯಾರಿಗೆಲ್ಲ ಬರುತ್ತೆ ಅನ್ನುವಂಥದ್ದು ತುಂಬ ಜನ ಕೇಳ್ತಾ ಇದ್ದೀರಾ. ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಈಗ ಪಿಂಚಣಿ ಹಣ ಎಲ್ರಿಗೂ ಹಣ ಜಮೆ ಆಗುತ್ತೆ, ಆದರೆ ಯಾವಾಗ ಜಮೆ ಆಗುತ್ತೆ, ಏನು ಕತೆ ಅನ್ನುವಂಥದ್ದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಅಟಲ್ ಪೆನ್ಷನ್ ಯೋಜನಾ ಹಣ, ಆ ಹಣನೂ ಕೂಡ ಬರುತ್ತೆ ನಿಮಗೆ. ಒಟ್ಟು ಇಲ್ಲಿ ಸರ್ಕಾರ ಕೊಡ್ತಾ ಇರುವಂಥ ಪೆನ್ಷನ್ ಹಣನೂ ಕೂಡ ಬರುತ್ತೆ. ಇಲ್ಲಿ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯವಿಲ್ಲ. 50 ಆ್ಯಂಡ್ 60 ವರ್ಷ, 50 ವರ್ಷ ಅಲ್ಲ, 60 ವರ್ಷ ಆದವರಿಗೆ ಒಂದಿಷ್ಟು ಬಂಪರ್ ಗುಡ್ ನ್ಯೂಸ್ ಕೂಡ ಇದೆ. ಏನು ಇಲ್ಲಿ ಪೆನ್ಷನ್ ಹಣ ನಿಮ್ಮೆಲ್ಲರಿಗೂ ಗೊತ್ತಿದೆ, 60 ವರ್ಷ ಆದಮೇಲೆ ಬರುವಂಥದ್ದು ಹಣ ಯಾರಿಗೆಲ್ಲ ಬರುತ್ತೆ, ಏನು ಕತೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಲೈಕ್ ಮಾಡಿಲ್ಲ ಅಂದ್ರೆ ಮಾಡಿ, ಶೇರ್ ಮಾಡಿಲ್ಲ ಅಂದ್ರೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಕಂಪ್ಲೀಟಾಗಿ ವಿಡಿಯೋವನ್ನು ಶುರು ಮಾಡ್ತೀನಿ ಇವತ್ತು ಸ್ನೇಹಿತರೆ. ಯಾರಿಗೆಲ್ಲ ಹಣ ಜಮೆ ಆಗುತ್ತೆ, ಏನು ಕತೆ ನೋಡ್ತಾ ಹೋಗೋಣ. ಕೇವಲ 8 ನಿಮಿಷ ವಿಡಿಯೋ ಇದೆ, ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ. ಈಗ ಸದ್ಯದ ಮಟ್ಟಿಗೆ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿರುವಂಥ ಭರ್ಜರಿ ಗುಡ್ ನ್ಯೂಸ್. ಮೊನ್ನೆ ಬಜೆಟ್ ಆಯಿತು, ನಿಮ್ಮೆಲ್ಲರಿಗೂ ಗೊತ್ತಿದೆ. ಬಜೆಟ್ನಲ್ಲಿ ಏನು ಹೇಳಿದ್ರು, ಎಷ್ಟು ಸಾವಿರ ಕೋಟಿ ಇಲ್ಲಿ ಬಿಡುಗಡೆ ಮಾಡಿದ್ರು, ಮತ್ತು ಇಲ್ಲಿ ಯಾರಿಗೆಲ್ಲ ಯಾವಾಗೆಲ್ಲ ಹಣ ಜಮೆ ಆಗುತ್ತೆ, ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ, ಇದು ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು. ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪಿಂಚಣಿ ಹಣ ಎಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ, ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ. ಈ ಜಿಲ್ಲೆ ಅಂತಲ್ಲ, ನೀವು ಕೇಳ್ಬೋದು ಎಷ್ಟು ಜಿಲ್ಲೆ ಅಂತ. ಎಲ್ಲ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ, ಕರ್ನಾಟಕದಲ್ಲೂ ಅಷ್ಟೇ. ಈಗ ಆ ಜಿಲ್ಲೆಗಳಿಗೆ ಈ ಜಿಲ್ಲೆಗಳಿಗೆ ಅನ್ನುವಂಥದ್ದು ಏನಿಲ್ಲ. ನಾನು ಆಲ್ರೆಡಿ ಹೇಳಿದೆ, ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ. ಈಗ ಬರೀ ಆ ಜಿಲ್ಲೆಗೆ ಮಾತ್ರ ಹಣ, ಈ ಜಿಲ್ಲೆಗೆ ಮಾತ್ರ ನೋ, ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್. ಯಾಕಂತಂದರೆ ಸದ್ಯದ ಮಟ್ಟಿಗೆ ಸರ್ಕಾರ ನೀಡ್ತಾ ಇರುವಂಥ ಹೊಸ ಮಾಹಿತಿ ಇದು. ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ, ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಲೈಕ್ ಮಾಡಿಲ್ಲ ಅಂದ್ರೆ ಮಾಡಿ, ಶೇರ್ ಮಾಡಿಲ್ಲ ಅಂದ್ರೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಸದ್ಯದ ಮಟ್ಟಿಗೆ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ನಾವು ಹೋಗೋದಾದರೆ, ಈಗ ತುಂಬ ಜನ ಕೇಳಿದ್ರಿ ಹಣ ಜಮೆ ಆಗುತ್ತೋ ಅಂತ. ಖಂಡಿತವಾಗ್ಲೂ ಹೌದು, ಎಲ್ರಿಗೂ ಹಣ ಜಮೆ ಆಗುತ್ತೆ. ಈಗ ಎಷ್ಟು ಹಣ ಜಮೆ ಆಗುತ್ತೆ ಅಂತ, ಒಟ್ಟು 9,000, ಏನು 1-2 ಅಲ್ಲ, 5,000 ಕೂಡ ಜಮೆ ಆಗುತ್ತೆ. ಆದರೆ ಇಲ್ಲಿ 9,000 ಪಕ್ಕಾ ಜಮೆ ಆಗುತ್ತೆ. ಆದರೆ ಇಲ್ಲಿ 5,000 ಈಗ ಸದ್ಯದ ಮಟ್ಟಿಗೆ ಸರ್ಕಾರ ಇಲ್ಲಿ ಅದನ್ನು ಲಿಮಿಟ್ ಇಡ್ತಾ ಇರುವಂಥದ್ದು. ಒಟ್ಟು ನೀವು ಕೇಳಿಸ್ಕೊಳ್ಳಿ, 1,000, 2,000, 3,000 ಅಲ್ಲ, 5,000, 9,000 ಎಲ್ಲಿದೆ, ಎಲ್ಲಿಂದ ಎಲ್ಲಿಗೆ ನೋಡ್ತಾ ಇರ್ಬೋದು ನೀವು. ಈ ಒಂದು ಯೋಜನೆಯಲ್ಲಿ ಹಣವನ್ನು 60 ವರ್ಷ ಯಾರಿದ್ದಾರೆ, 60 ವರ್ಷ ಮೇಲಾದರೂ ಖಂಡಿತವಾಗ್ಲೂ ಅರ್ಜಿ ಹಾಕ್ಬೋದು ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ವಿಚಾರ ನಾನು ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಮೈನಾಗಿ 9,000 ರೂಪಾಯಿ ಹಣ ಜಮೆ ಆಗುತ್ತೆ. ದಟ್ಸ್ ಅ ಬಿಗ್ ನ್ಯೂಸ್. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ. ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ. ಈಗ ನಮ್ಗೆ ಮಾತ್ರ ಹಣ ಬರಲಿ ಅಂತ ಹೇಳುವಂಥದ್ದಲ್ಲ, ಎಲ್ರಿಗೂ ಹಣ ಬರಬೇಕು. ಹಾಗಾಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ಅದನ್ನ ತಿಳಿಸ್ಕೊಡಿ, ಇದು ತುಂಬ ಇಂಪಾರ್ಟೆಂಟ್. ನಿಮ್ಮ ಅನಿಸಿಕೆ ಏನಿದೆ ಅದನ್ನ ತಿಳಿಸ್ಕೊಡಿ. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ಎಲ್ರಿಗೂ ನಾನು ಹೇಳುವಂಥದ್ದು ಇಷ್ಟೇ, ಪೆನ್ಷನ್ ಹಣವನ್ನು ಎಲ್ಲರೂ ಕೂಡ ಪಡೆದುಕೊಳ್ಳಿ. ಯಾಕಂತಂದರೆ ತುಂಬ ಜನರಿಗೆ ಹಣ ಬಂದಿರಲಿಲ್ಲ, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ. ಪೆನ್ಷನ್ ಹಣ ಎಲ್ರಿಗೂ ಬರಬೇಕು, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಬೇಕು. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆ್ಯಂಡ್ ತುಂಬ ಜನ ಕೇಳಿದ್ರಿ ಪೆನ್ಷನ್ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ. ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಏನಪ್ಪ ಅಂತಂದರೆ, ನಾನು ಹೇಳಿದೆ ನಿಮಗೆ ಅವಾಗಲೇ ಹಣ ಬರುತ್ತಂತ. ಆದರೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಪೆನ್ಷನ್ನಿಗೆ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಒಂದು EKYC ಮಾಡಬೇಕು, NCPI ಮ್ಯಾಪಿಂಗನ್ನು ಮಾಡಬೇಕಾಗ್ತದೆ ಪೆನ್ಷನ್ ಹಣಕ್ಕೆ. ಯಾಕಂತಂದರೆ ಇಲ್ಲಿ NCPI ಮ್ಯಾಪಿಂಗ್ ಆಗಿರ್ಬೋದು, EKYC ಆಗಿರ್ಬೋದು, ಇದನ್ನೆಲ್ಲ ಮಾಡಿಲ್ಲ ಅಂತಂದರೆ ಹಣ ಜಮೆ ಆಗಲ್ಲ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಇಂದನೇ ಹೇಳ್ತಾ ಇದ್ದೀನಿ, ನಾನು ಇದ್ರ ಬಗ್ಗೆ ಹೇಳಿದ್ದೆ, ತುಂಬ ಸಾರಿ ಹೇಳಿದ್ದೆ. ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಇದನ್ನೆಲ್ಲ ಹೇಳಿದ್ದೆ ನಾನು. ಇದು ನೀವು ಮಾಡಬೇಕಾಗ್ತದೆ. ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ, ಫಸ್ಟ್ ಆಫ್ ಆಲ್ ಇದನ್ನೆಲ್ಲ ಮಾಡಬೇಕಾಗ್ತದೆ. ಆ್ಯಂಡ್ ನಾನು ಫಸ್ಟ್ ಆಫ್ ಆಲ್ ಇಂದ ಹೇಳ್ತಾ ಇರುವಂಥದ್ದು, ಇದನ್ನೆಲ್ಲ ಮಾಡಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಆ್ಯಂಡ್ ಕಮೆಂಟ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ನಾನು ಹೇಳುವಂಥದ್ದು ಇಷ್ಟೇ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಒಂದು ಅನಿಸಿಕೆ ಏನಿದೆ ಅದನ್ನ ತಿಳಿಸಿ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಯಾಕಂತಂದರೆ ತುಂಬ ಜನ ಕೇಳಿದ್ರಿ ಕಮೆಂಟ್ ಮಾಡಿಲ್ಲ ಅಂತ ಏನು ನಾನು ನಿಮ್ಗೆ ಹೇಳಿದೆ. ಆದರೆ ತುಂಬ ಜನ ಕಮೆಂಟ್ ಮಾಡಿಲ್ಲ. ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ನಮಗೆ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಕಮೆಂಟನ್ನು ಮಾಡಿ ಸ್ನೇಹಿತರೆ. ಆ್ಯಂಡ್ ಇದಾದಮೇಲೆ ಇಲ್ಲಿ ಆಲ್ಮೋಸ್ಟ್ ನಮ್ಮ ಸಿದ್ದರಾಮಯ್ಯನವರು
ಸಿದ್ದರಾಮಯ್ಯನವರು ಕೂಡ ಹೇಳಿದರು, ಖಂಡಿತವಾಗ್ಲೂ ನಾವು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣವನ್ನು ಇಲ್ಲಿ ಹಾಕ್ತಾಯಿದ್ದೀವಿ ಆ್ಯಂಡ್ ಪಿಂಚಣಿ ಹಣನೂ ಕೂಡ ಇಲ್ಲಿ ಹಾಕ್ತಾಯಿದ್ದೀವಿ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಕೇಂದ್ರದ್ದು, ಅದು ನಮ್ಮದು ಇಲ್ಲಿ ರಾಜ್ಯಕ್ಕೆ ಬಂದುಬಿಟ್ಟು ಇಲ್ಲಿ ಆಲ್ಮೋಸ್ಟ್ ನಾವು ಈಗ ಹಾಕಿದ್ದೀವಿ, ಹಣವನ್ನು ಕೂಡ ಹಾಕಿದ್ದೀವಿ ಅನ್ನುವಂಥದ್ದು. ಅಂತಂದರೆ ಕೇಂದ್ರದಿಂದ ರಾಜ್ಯಕ್ಕೆ ಬರುತ್ತೆ, ರಾಜ್ಯದಿಂದ ನಮಗೆ ಬರುತ್ತೆ. ನಾನು ಹೇಳುವಂಥದ್ದಿಷ್ಟೇ, ಎಲ್ರಿಗೂ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಒಟ್ಟು 2,700 ರೂಪಾಯಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣನೂ ಕೂಡ ಜಮೆ ಆ್ಯಂಡ್ ಅದರೊಟ್ಟಿಗೆ ಪಿಂಚಣಿ ಹಣನೂ ಕೂಡ ನಿಮಗೆ ಇಲ್ಲಿ 9,000 ರೂಪಾಯಿ ಹಣ ಜಮೆ ಆಗ್ತಾ ಇರುವಂಥದ್ದು. ಅದರೊಟ್ಟಿಗೆ ನಿಮಗೆ ಇಲ್ಲಿ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಏನು ಅನ್ನುವಂಥದ್ದು ಒಂದಿಷ್ಟು ಜನ ಕೇಳಿದ್ರಿ. ರೇಷನ್ ಕಾರ್ಡ್ ಇದ್ದವರಿಗೆ ನೀವು ನೋಡಿ ಎಷ್ಟು ಬೆನಿಫಿಟ್ ಇದೆ ಅಂತಂದರೆ, ರೇಷನ್ ಕಾರ್ಡಲ್ಲಿ ನಿಮಗೆ ನೀವು ಊಹಿಸಲಾಗದಷ್ಟು ಅಂತಂದರೆ ಆ ಲೆವೆಲ್ಲಿಗೆ ಬೆನಿಫಿಟ್ ಇದೆ. ನಾನು ಪ್ರತಿಯೊಬ್ಬರಿಗೆ ಹೇಳಿದ್ದೆ ಇದನ್ನು, ಯಾವ ಲೆವೆಲ್ಲಿಗೆ ಬೆನಿಫಿಟ್ ಇದೆ ಅಂತಂದರೆ ನೋಡ್ತಾ ಇರ್ಬೋದು ನೀವು. ನಾನಲ್ಲಿ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನೀವು. ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ, ಆಧಾರ್ ಕಾರ್ಡ್ ಅಪ್ಡೇಟ್ ನೀವು ಮಾಡಿದರೆ ಎಲ್ಲದೂ ಕೂಡ ಸಿಗುತ್ತೆ. ನಾನು ಹೇಳುವಂಥದ್ದಿಷ್ಟೇ, ಒಂದು ಬಾರಿ ನಾನು ಹೇಳುವಂಥದ್ದು ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದರೊಟ್ಟಿಗೆ ಏನಪ್ಪ ಅಂತಂದರೆ ನಾನು ಹೇಳುವಂಥದ್ದಿಷ್ಟೇ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂದುಬಿಟ್ಟು. ದಯವಿಟ್ಟು ನಿಮ್ಗೆ ಎಲ್ಲ ರೀತಿ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ. ಈ ರೀತಿ ಅಪ್ಡೇಟ್ ಕೊಡುವಂಥ ಚಾನಲ್ ಇಲ್ಲ, ನಾನು ಹೇಳ್ತಾ ಇರುವಂಥದ್ದು ಇಲ್ಲವೇ ಇಲ್ಲ. ಯಾಕಂತಂದರೆ ನಾನು ಹೇಳ್ತಾ ಇರುವಂಥದ್ದು ನಾನು ನಿಮಗೆ ಡೈಲಿ ತಿಳಿಸ್ಕೊಡ್ತೀನಿ ಅಪ್ಡೇಟನ್ನು. ನೀವು ಕೊನೆವರೆಗೂ ನೋಡಬೇಕಾಗತ್ತೆ ಅಷ್ಟೇ. ಕೊನೆವರೆಗೂ ನೋಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಎಲ್ಲರೂ ಕೂಡ ನೋಡಲಿ. ತುಂಬ ಇಂಪಾರ್ಟೆಂಟ್, ಇದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ನೀವು ಒಂದು ಬಾರಿ ಕಮೆಂಟ್ ಮಾಡಿ ನನಗೆ, ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದಾದಮೇಲೆ ನಾನು ಎಲ್ರಿಗೂ ಹೇಳಿದೆ, ನಿಮಗೆ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ ಅಂತ. ಆದರೆ ತುಂಬ ಜನ ಕೇಳಿದ್ರಿ ರೇಷನ್ ಕಾರ್ಡ್ ಅಪ್ಡೇಟನ್ನು ನಮಗೆ ತುಂಬ ಜನ ಹೇಳಿದ್ರಿ ಆಧಾರ್ ಕಾರ್ಡ್ ಅಪ್ಡೇಟ್ ನಮ್ಮದು ಆಗಿಲ್ಲ ಅಂತ. ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟು ಕೂಡ ತುಂಬ ಇಂಪಾರ್ಟೆಂಟ್. ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ, ರೇಷನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ. ತುಂಬ ಜನ ಮಾಡಿಲ್ಲ, ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಕೂಡ ಮಾಡ್ಕೊಳ್ಳಿ. ಬ್ರೇಕಿಂಗ್ ನ್ಯೂಸ್ ನಾನು ಹೇಳುವಂಥದ್ದಿಷ್ಟೇ, ದಯವಿಟ್ಟು ನಿಮ್ಮೊಂದು ಅನಿಸಿಕೆ ಏನಿದೆ ಅದನ್ನು ತಿಳಿಸ್ಕೊಡಿ. ಆ್ಯಂಡ್ ಎಲ್ಲರೂ ಕೂಡ ಪ್ಯಾನ್ ಕಾರ್ಡ್ ಅಪ್ಡೇಟ್ ಕೂಡ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು, ಈಗ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಇರೋದ್ರಿಂದ ಎಷ್ಟು ಒಂದು ಸ್ಕೀಮ್ಗಳಾಗಿರ್ಬೋದು, ಏನೆಲ್ಲ ಸಿಗ್ತಾ ಇದೆ ಅಂತ. ಹಾಗಾಗಿ ದಯವಿಟ್ಟು ಅದನ್ನೆಲ್ಲ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ. ಗ್ಯಾಸ್ ಸಿಲಿಂಡರ್ ಬಗ್ಗೆ ನಾನು ನಿಮಗೆ ಆವಾಗಲೇ ಹೇಳಿದೆ. ಗ್ಯಾಸ್ ಸಿಲಿಂಡರ್ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಈಗ 900 ರೂಪಾಯಿ ಇದ್ದಿದ್ದು ಆಲ್ಮೋಸ್ಟು 790-800 ರೂಪಾಯಿ ಆಲ್ಮೋಸ್ಟ್ ಕೆಳಗಾಗಿದೆ. ಈಗ ತುಂಬ ಬೆಲೆ ಕಮ್ಮಿ ಆಗಿ, ತುಂಬ ಅಂತಲ್ಲ, ಒಂದು ಸ್ವಲ್ಪ ಒಂದು ಕಾಲಾಂಶ, ಒಂದು 10% ಆಲ್ಮೋಸ್ಟ್ ಕಮ್ಮಿ ಆಗಿದೆ. ಆ್ಯಂಡ್ ಮುಂಚೆ ಆಲ್ಮೋಸ್ಟ್ ಏನಿಲ್ಲ ಅಂತಂದರೂ ಕೂಡ 900 ರೂಪೀಸ್ ಅಂದರೆ 900 ರೂಪಾಯಿ ಐ ಥಿಂಕ್ ಇತ್ತು, 900 ರೂಪಾಯಿ. ಇವಾಗ ಏನಿಲ್ಲ ಅಂತಂದರೂ ಕೂಡ ಒಂದು 800 ರೂಪಾಯಿ ಹತ್ತತ್ರ ಇದೆ. ಹಾಗಾಗಿ ಒಂದು 100 ರೂಪಾಯಿ ಕಮ್ಮಿ ಆಯ್ತು ಅಂತಲೇ ಹೇಳ್ಬೋದು. ಅದೊಂದು ಗುಡ್ ನ್ಯೂಸ್. ಯಾಕಂತಂದರೆ ಅದು ಸಣ್ಣ ಅಮೌಂಟ್ ಅಲ್ಲ. ಅಂದರೆ ಈಗ 100 ರೂಪಾಯಿ ಈಗ ನಮಗೆ ಸಣ್ಣ ಅಮೌಂಟ್ ಇರ್ಬೋದು. ಅಂದರೆ ಈಗ ನಮ್ಗೆ ಒಬ್ಬರಿಗೆ ಅನಿಸುವಂಥದ್ದು ಸಣ್ಣ ಅಮೌಂಟ್ ಬಿಡ್ಗುರು ಅಂತ ಅನಿಸ್ಬೋದು. ಆದರೆ ಎಲ್ರಿಗೂ ಸಣ್ಣ ಅಮೌಂಟ್ ಅಲ್ಲ, ಒಬ್ಬೊಬ್ಬರಿಗೆ ಒಂದು ದೊಡ್ಡ ಅಮೌಂಟ್ ಆಗ್ಬೋದು. ಹಾಗಾಗಿ ಆಗ್ಬೋದಲ್ಲ, ಕೆಲವರಿಗೆ ದೊಡ್ಡ ಅಮೌಂಟೇ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ರೇಷನ್ ಕಾರ್ಡ್ ಅಪ್ಡೇಟ್ ಇದ್ದವರಿಗೆ ಎಲ್ರಿಗೂ ಭರ್ಜರಿ ಗುಡ್ ನ್ಯೂಸ್, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ಸಿಗೋಣ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.